Hi, hello, welcome back to my channel. This is Ramya. So a day in my life ಈ ವ್ಲಾಗ್ ಎಷ್ಟು ಮಟ್ಟಿಗೆ ಬರುತ್ತೋ ಗೊತ್ತಿಲ್ಲ, ಬಟ್ ಆದಷ್ಟು ಟ್ರೈ ಮಾಡಿದ್ದೀನಿ. ಸೊ ತುಂಬ ಜನ ಕೇಳ್ತಿದ್ದಾರೆ ವ್ಲಾಗ್ ಮಾಡಿದೆ ಅಂತ. ಸೊ ದಿಸ್ ಇಸ್ ಫಾರ್ ದೆಮ್. ಆ್ಯಕ್ಚುಲಿ ಎಕ್ಸಾಮ್ಸ್ ಟೈಮಲ್ಲಿ ಡೈಲಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಮಾಡೋಕ್ಕಾಗಿಲ್ಲ. ಸೊ ಎಲ್ಲರೂ ಹೇಳ್ತಾ ಇರ್ತಾರೆ, ಮತ್ತು ಆ್ಯಕ್ಚುಲಿ ಎಲ್ಲರೂ ಕೇಳ್ತಾ ಇರ್ತಾರೆ, ಹೇಗೆ ಮೈಂಟೈನ್ ಮಾಡ್ತಿದ್ಯಾ ಸ್ಕೂಲು, ಕಾಲೇಜು, ಮನೆ, ಟ್ಯೂಷನು, ಮಕ್ಕಳು ಹೇಗೆಲ್ಲ ಮೇಂಟೈನ್ ಆಗ್ತಿದೆ, ಹೇಗೆ ಅದನ್ನೆಲ್ಲ ನಿಭಾಯಿಸ್ತಾ ಇದೆಯಾ ಅಂತ. ಆ್ಯಕ್ಚುಲಿ ಎಲ್ಲನೂ ಸಾಧ್ಯ ಆಗುತ್ತಲ್ವ. ಸೊ ವೆನ್ ವಿ ಡೂ ವಿ ಕ್ಯಾನ್ ಡೂ ಅಂತ ಅಂದ್ಬಿಟ್ಟು ನಾವು ಮಾಡಬೇಕು ಅಂತ ಮನಸ್ಸಲ್ಲಿದೆ, ನಾವು ಮಾಡೇ ಮಾಡ್ತೀವಿ. ಸೊ ಆ್ಯಕ್ಚುಲಿ ಇದು ನನ್ನ ಮಾರ್ನಿಂಗ್ ರೂಟೀನು. ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ಕಾಲೇಜ್ ಎಕ್ಸಾಮ್ಸ್ ಇತ್ತು ಅಂತ ಅಂದರೆ ಮಾರ್ನಿಂಗ್ ಬೇಗನೆ ಎದ್ದೇಳ್ತೀವಿ. ಆ್ಯಕ್ಚುಲಿ ನೈಟು ನಿದ್ದೆ ಮಾಡಿದ್ದು ಲೇಟ್, 11:30 12 ಆಗಿತ್ತು ಮಲಗೋಷ್ಟೊಳಗೆ. ಮಾರ್ನಿಂಗ್ ಆ್ಯಸ್ ಯೂಶ್ವಲ್ 5 o'clockಗೆ ಎದ್ದ ತಕ್ಷಣ ಬೆಡ್ಶೀಟ್ಸ್ ಎಲ್ಲ ಮರ್ಚಿಟ್ಟು, ಹಾಲಲ್ಲಿ ನಾನು ಒಬ್ಬಳೇ ಮಲಗೋದ್ರಿಂದ ಸೊ ಬೆಡ್ಶೀಟ್ಸ್ ಎಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು, ನೈಟೆಲ್ಲ ಬುಕ್ಸ್ ಎಲ್ಲ ಹಾಗೆ ಸ್ಪ್ರೆಡ್ ಔಟ್ ಮಾಡಿದ್ದೆ, ಅದನ್ನೆಲ್ಲ ಅರೇಂಜ್ಮೆಂಟ್ ಮಾಡಿ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡೆ. ಅಂದರೆ ಮಕ್ಕಳಿಬ್ಬರು ಮಲಗಿದ್ರು, ಸೊ ಅವರು ಎದ್ದೊಳಷ್ಟೊಳಗೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ. ಆ್ಯಕ್ಚುಲಿ ಮಕ್ಕಳು ಬೇಗ ಎದ್ದೊಳ್ಬಿಡ್ತಾಯಿದ್ರು, ಬಟ್ ಏನೂ ಬರೆಯೋದಿಲ್ಲ ಅಂತ ಅಂದ್ಬಿಟ್ಟು ಅವರು ಮಲ್ಕೊಂಡಿದ್ರು. ಸೊ ನನಗೂ ಯಾಕೋ ಡಿಸ್ಟರ್ಬ್ ಮಾಡಬೇಕು, ಅವ್ರನ್ನ ಎಬ್ಬರಿಸ್ಬೇಕು ಅಂತ ಅನಿಸಿಲ್ಲ. ಸರಿ ಮಲ್ಕೊಂಡ್ಲಿ ಅಂತ ನಾನು ಸುಮ್ಮನೆ ಆದೆ. ಮತ್ತು ಮಾರ್ನಿಂಗ್ ಎದ್ದ ತಕ್ಷಣ ಹಾಟ್ ಅಫ್ರೆಶು ಕುಡಿಯೋದು ಕೆಲವೊಬ್ರು ಹೇಳ್ತಾರೆ ಹೆಲ್ತು ಒಳ್ಳೆಯದಲ್ಲ, ಅದೆಲ್ಲ ತೊಗೊಬಾರ್ದು ಅಂತ. ಬಟ್ ಅಫ್ರೆಶ್ ಕುಡಿದ್ಮೇಲೆ ನನಗೆ ಮೈಗ್ರೇನ್ ಕಂಟ್ರೋಲಿಗೆ ಬಂದಿದೆ. ಇದು ಯಾವುದೇ ಥರ ನಾನು ಅಫ್ರೆಶ್ ಬಗ್ಗೆ ಹೇಳಬೇಕು ಅಂತೇನಿಲ್ಲ. ಸೊ ನನ್ನೊಂದು ಒಪಿನಿಯನ್ ನಾನು ಹೇಳ್ತಾ ಇರೋದಷ್ಟೇ. ಸೊ ಅದು ಕುಡಿದ್ಮೇಲೆ ಸೊ ನನಗಿದ್ದೀನಿ ಮೈಗ್ರೇನ್ ಒಂದು ಸ್ವಲ್ಪ ಕಂಟ್ರೋಲ್ಗೆ ಬಂದಿದೆ. ತುಂಬ ನಿದ್ದೆ ಕೆಡೋದ್ರಿಂದ, ತುಂಬ ಟೆನ್ಷನ್ಸು, ಮಕ್ಕಳ ಜೊತೆ ಇರೋದ್ರಿಂದ ತುಂಬ ತಲೆನೋವು ಬರ್ತಾಯಿತ್ತು. ಸೊ ಅದರಿಂದ ಅದೊಂದು ಸ್ವಲ್ಪ ಕಂಟ್ರೋಲಿಗೆ ಬರಲಿ ಅಂತ. ನೈಟ್ ಟಯರ್ಡ್ ಆಗಿತ್ತು, ಮತ್ತು ಪಾತ್ರೆಗಳೇನು ತೊಳೆದಿರಲಿಲ್ಲ ಅಂದ್ಬಿಟ್ಟು ಮಾರ್ನಿಂಗ್ ಎಲ್ಲ ಪಾತ್ರೆಗಳೆಲ್ಲ ತೊಳ್ಕೊಳ್ತಾ ಇದ್ದೆ. ನೀರು ಬಿಸಿ ಆಗೋಷ್ಟೊಳಗೆ ಸ್ವಲ್ಪ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬೇಡೋಣ ಅಂತ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು, ಸೊ ಬಿಸಿ ಆಗಿದ ತಕ್ಷಣ ನೀರು ಫ್ರೆಶ್ ಹಾಕ್ಕೊಂಡು ಅದೊಂದು ನನಗೆ ಮಾರ್ನಿಂಗು ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಸೊ ಅದು ಕುಡಿದ್ಮೇಲೆ ಸ್ವಲ್ಪ ಎನರ್ಜಿಯಾಗಿರ್ತೀನಿ, ತಲೆನೋವು ಕಂಟ್ರೋಲಲ್ಲಿರುತ್ತೆ. ಏನೇ ಟೆನ್ಷನ್ ಇದ್ದರೂ ಏನೇ ಇದ್ರೂ ಇದನ್ನು ಕುಡಿಯೋದಕ್ಕೆ ಮುಂಚೆ ತುಂಬ ತಲೆನೋವನ್ನ ಫೇಸ್ ಮಾಡಿದ್ದೀನಿ. ಇದು ಕುಡ್ದಾಗಿಂದ ಓಕೆ ಫೈನ್ ಅನ್ನೋಂಗಿತ್ತು. ತುಂಬ ಕೇಳ್ತಾ ಇರ್ತಾರೆ ಎಲ್ರೂ, ಓದ್ಕೊಳ್ಬೇಕು, ಯಾವಾಗ ಓದ್ಕೊತೀಯಾ, ಯಾವಾಗ ಯೂಟ್ಯೂಬ್ ಚಾನಲ್ಸ್ನೆಲ್ಲ ಮಾಡ್ತೀಯಾ, ಯಾವಾಗ ಎಲ್ಲ ನೋಡ್ಕೊತೀಯಾ ಅಂತ. ಮಾಡಬೇಕು ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನಾನು ಜಾನ್ವರಿಯಿಂದ ಮಾಡಬೇಕು ಡೈಲಿ ವ್ಲಾಗ್ ಅಂತ ಅಂದ್ಕೊಂಡೆ, ಬಟ್ ಅದು ಮಾಡೋದಕ್ಕಾಗಿಲ್ಲ. ಸೊ ಇವಾಗ ಸಡನ್ ಆಫ್ ಅನಿಸ್ತು, ಮಾಡ್ತಾಯಿದ್ದೀನಿ. ಸೊ ಅಫ್ರೆಶ್ ಕುಡ್ದಿದ್ದಾಯಿತು, ಉಳಿದಿರೋ ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ಟು ಸೊ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಮಕ್ಕಳ ದೋಷಗೆಲ್ಲ ಮಾಡಿದ್ರೆ ನನ್ನ ಮಗ ಕುಕ್ ಮಾಡ್ಕೊತಾನೆ. ಅದೊಂದು ನನಗೆ ಟೆನ್ಷನ್ ಇಲ್ದಿರೋ ಕೆಲಸ ಅಂದರೆ ನನ್ನ ಮಗ ಕುಕ್ ಮಾಡ್ತಾನೆ. ಅದು ನನಗೆ ತುಂಬ ದೊಡ್ಡ ಕೆಲಸನ ಅವ್ನು ತಪ್ಪಿಸ್ತಾನೆ. ಆ್ಯಕ್ಚುಲಿ ಎಕ್ಸಾಮ್ ಇರೋ ಟೈಮಲ್ಲಿ ನನಗೆ ಕುಕ್ಕಿಂಗ್ ಡಿಪಾರ್ಟ್ಮೆಂಟ್ಗೆ ನಾನು ಅವ್ನು ಬಿಡೋದಿಲ್ಲ, ಅವನೇ ಮಾಡ್ಕೊತಾನೆ. ಅದರಿಂದ ಸರಿ ಆಯಿತು ಅಂತ ಅಂದ್ಬಿಟ್ಟು ಮಿಕ್ಕಿದ ಕೆಲಸ ಎಲ್ಲ ಆಲ್ಮೋಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಆಚೆ ಎಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿ, ತುಂಬ ಚಳಿ ಇತ್ತು. ಆ್ಯಕ್ಚುಲಿ ಇವತ್ತಂತೂ ಸಿಕ್ಕಾಪಟ್ಟೆ ಚಳಿ ಇತ್ತು, ಬಟ್ ಏನು ಮಾಡೋಕ್ಕಾಗಲ್ಲ. ದ ಡೇ ಶುಡ್ ಗೋ, ದ ರೂಟೀನ್ ಶುಡ್ ಗೋ ಅಂತ ಹಾಗೆ ನಮ್ಮ ಕೆಲಸಗಳನ್ನ ನಾವು ಮಾಡ್ತಾ ಇರಬೇಕು, ಅದ್ರ ಪಾಡಿಗೆ ಅದು ನಡೀತಾ ಇರಬೇಕಲ್ವಾ. ಹೀಗಾಗಿ ಸೊ ಆಚೆ ಎಲ್ಲ ಕಸ ಗುಡಿಸ್ಬಿಟ್ಟು ರಂಗೋಲಿ ಹಾಕಿ ಬಾಗಿಲಿಗೆ ಅರ್ಶಿನ ಕುಂಕುಮ ಇಟ್ಟೆ. ಆ್ಯಕ್ಚುಲಿ ಇವತ್ತು ಹೊರಗಡೆ ಹೋಗಬೇಕು ಅಂತ ನಾನು ಮತ್ತು ನನ್ನ ಫ್ರೆಂಡ್ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇದು ಕಗ್ಲಳ್ಳಿ ಶ್ರೀಮತ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದು ಪ್ಲ್ಯಾನ್ ಆಗಿತ್ತು. ಸೊ ಅದಕ್ಕೋಸ್ಕರ ಸರಿ ಎಲ್ಲ ಮನೆಯಲ್ಲೆಲ್ಲ ಪೂಜೆ ಮಾಡಿ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಮನೆಯಲ್ಲೆಲ್ಲ ಅರೇಂಜ್ಮೆಂಟ್ ಮಾಡ್ಕೊತಾ ಇದ್ದೆ. ಸೊ ಅವಾಗಕ್ಕೆ ಇನ್ನೂ ಎದ್ದಿರಲಿಲ್ಲ. ಆ್ಯಕ್ಚುಲಿ ನನ್ನ ಮಕ್ಕಳು ಇನ್ನೂ ಎದ್ದಿರಲಿಲ್ಲ. ಅವ್ರು ಎದ್ದೋಳೋದೇ 4 ಗಂಟೆಗೆಲ್ಲ ಎದ್ದೊಳ್ತಿದ್ರು ಯಾವಾಗೂ, ಆ್ಯಸ್ ಯೂಶ್ವಲ್ ಟೈಮಿಂಗ್ಸ್ ಅವ್ರದ್ದು. ಬಟ್ ಏನೋ ಗೊತ್ತಿಲ್ಲ, ಇವತ್ತು 6:30 ಆದರೂ ಇಬ್ಬರು ಎದ್ದಿರಲಿಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ರು. ಸೊ ಓಕೆ ಫೈನ್, ಮಲ್ಕೊಂಡ್ಲಿ, ಸುಮ್ಮನೆ ಡಿಸ್ಟರ್ಬ್ ಮಾಡಬಾರ್ದು, ಎದ್ದೊಳ್ಳಿ ಯಾವಾಗ ಬೇಕು ಅಂತ ನಾನು ಸುಮ್ಮನೆ ಆಗಿದ್ದೆ. ಮತ್ತು ಎಕ್ಸಾಮ್ಸ್ ಟೈಮ್ಸಲ್ಲಿ ನಮಗೆ ಹೇಗಿರುತ್ತೆ ಅಂತ ಅಂದರೆ, ಕೆಲವೊಂದು ಸಿಚುವೇಶನ್ಸ್ ಹೇಗಿರುತ್ತೆ ಅಂತಂದರೆ ಒಂಥರ ಪ್ರೆಷರ್ ಆಗೋಗಿರ್ತೀನಿ. ಪ್ರೆಷರ್ ಅನ್ನೋದಕ್ಕಿಂತ ಇವಾಗ ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಎಕ್ಸಾಮ್ಸು ಇದೆ. ನನ್ನ ಸ್ಕೂಲಲ್ಲಿ ನನ್ನ ಮಕ್ಕಳಿಗೆ ನೆಕ್ಸ್ಟ್ ಅಪ್ಕಮಿಂಗ್ ಟೆಸ್ಟಸ್ ಎಲ್ಲ ರೆಡಿ ಮಾಡಬೇಕು. 5th ಮತ್ತು 7th ಟೆಸ್ಟ್ಗಳಿಗೆ ರೆಡಿ ಮಾಡಬೇಕು.
ಸೊ ಹೀಗಾಗಿ ಎಲ್ಲ ಪ್ರೆಷರ್ಸು ಸ್ವಲ್ಪ ಲೈಟಾಗಿದೆ ಆ್ಯಕ್ಚುಲಿ. ಅದು ಮುಗೀತಾ ಇದ್ದಂಗೆ ನನ್ನ ಮಗಂದು ಪ್ರಿಪ್ರೇಟ್ರಿ 9th ಪ್ರಿಪ್ರೇಟ್ರಿ ಎಕ್ಸಾಮ್ಸು ಅದು ಮುಗೀತಾ ಇದ್ದಂಗೆ ಆ್ಯನ್ಯಲ್ಗೆ ಅವ್ರನ್ನ ರೆಡಿ ಮಾಡಬೇಕು. ಟ್ಯೂಷನ್ ಮಕ್ಕಳಿಗೇನೂ ಟೆಸ್ಟ್ಗಳು ಆ್ಯಕ್ಚುಲಿ ಸ್ಯಾಟರ್ಡೇ ಅವ್ರದ್ದು ಮುಗೀತು. ನಾನು ಸ್ಯಾಟರ್ಡೇಸ್ ಎಲ್ಲ ಟ್ಯೂಷನ್ ಮಾಡೋದಿಲ್ಲ, ಮಂಡೇ ಟು ಫ್ರೈಡೇವರೆಗೂ ಟ್ಯೂಷನ್ಸ್ ಮಾಡ್ತೀನಿ. ಸ್ಯಾಟರ್ಡೇ ಬೇಡ, ಅಟ್ಲೀಸ್ಟ್ ಮಕ್ಕಳನ್ನ ರೆಸ್ಟ್ ಮಾಡಲಿ, ನನಗೂ ರೆಸ್ಟ್ ಸಿಗುತ್ತೆ ಅಂತ. ಹಾಗಾಗಿ ಸ್ವಲ್ಪ ಟ್ಯೂಷನ್ನ ಸ್ಯಾಟರ್ಡೇ ಮಾಡೋದಿಲ್ಲ. ಸೊ ಬಾಗಿಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟಿದ್ದಾಯಿತು, ರಂಗೋಲಿ ಹಾಕಿದ್ದಾಯಿತು. ಹೊರಗಡೆ ಬಾಗಿಲಿಗೆ ನೀರು ಹಾಕಿ ಅಲ್ಲೂ ರಂಗೋಲಿ ಹಾಕೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅದಾದಮೇಲೆ ಮಗ ಎದ್ದು ಕೇಳ್ತಾನೆ. ಆ್ಯಕ್ಚುಲಿ ಈ ಟೈಮಲ್ಲಿ ಎದ್ದ ಮಗ ಎದ್ದು ಯಾಕೆ ಎಬ್ಬರಿಸಿಲ್ಲ ಅಂತ ಹೇಳ್ದ. ಸೊ ನಾನು ಮಲಗಿದ್ದೀರಿ ತಾನೇ ಏನಕ್ಕೆ ಎಬ್ಬರಿಸೋದು ಅಂತ ನಾನು ಸುಮ್ಮನೆ ಆದೆ ಅಂತ ಅಂದೆ. ಓಕೆ ಫೈನ್ ಅಂತ ಅಂದ್ಬಿಟ್ಟು ಅವ್ನು ಕೇಳ್ದೆ, ಏನಮ್ಮ ಬೇಕು ಟಿಫನು ಅಂತ. ಏನಾದರೂ ಮಾಡು ಅಲ್ಲಿ ಈಟ್ ಅಂತ. ಆ್ಯಕ್ಚುಲಿ ನಾನು ಎಕ್ಸಾಮ್ಸ್ ಟೈಮಲ್ಲಿ ಮಾರ್ನಿಂಗ್ ನಾನು ತಿನ್ನೋದಿಲ್ಲ. ಎಕ್ಸಾಮ್ ಟೈಮಲ್ಲಿ ತಿಂದರೆ ನಿದ್ದೆ ಬರುತ್ತೆ, ಆ ಒಂದು ಕಾರಣಕ್ಕೆ ನಾನು ತಿನ್ನೋದಿಲ್ಲ. ಎಕ್ಸಾಮ್ ಮುಗಿದ್ಮೇಲೆ ಮಧ್ಯಾಹ್ನ ಹೋಗಿ ತಿಂತೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಕಾರಣದಿಂದ ಬೆಳಗ್ಗೆನೂ ತಿಂದಿಲ್ಲ. ಹಾಗಾಗಿ ದೇವಸ್ಥಾನದಲ್ಲೇ ಪ್ರಸಾದ ತಿನ್ನೋಣ ಅಂತಲೇ ಸುಮ್ಮನೆ ಆಗೋದೆ. ಸೊ ಈ ಥರ ನನ್ನ ಡೈಲಿ ಲೈಫ್ ಈ ಥರ ನಡೀತಾನೆ ಇರುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಕೆಲವೊಂದು ಕೆಲಸ ಸ್ಕಿಪ್ ಮಾಡ್ತೀನಿ. ಅದು ಇವತ್ತಲ್ಲ ಅಂದರೆ ನಾನು ಮಾಡ್ಕೊಳ್ಳೋಣ ಅನ್ನೋ ಥರ ಕಾನ್ಸೆಪ್ಟ್ಸ್ ಮಾಡ್ತೀನಿ. ಯಾಕಂದರೆ ನಾನು ಟಯರ್ಡ್ ಆಗಿರ್ತೀನಿ. ಇಲ್ಲ ನನ್ನ ಟೈಮ್ ಇದೆ, ನಾನು ಫ್ರೀಯಾಗಿದ್ದೀನಿ ಅಂತಂದರೆ ಐ ಬಿ ಗೋಯಿಂಗ್ ಆನ್ ಮಾಡ್ತಾ ಇರ್ತೀನಿ. ಆ ಥರ ಏನೂ ಇಲ್ಲ. ನನಗೆ ಮಾಡಬಾರ್ದು ಅನ್ನೋದು ಯಾವುದೂ ಇಲ್ಲ. ಕುಕ್ಕಿಂಗ್ ಒಂದು ನನಗೆ ಇಷ್ಟ ಆಗಲ್ಲ, ಅದನ್ನು ನನ್ನ ಮಗ ನೋಡ್ಕೊತಾನೆ. ಸೊ ಅದಕ್ಕೇನು ನನಗೇನು ಕೊಡ್ತಾಯಿಲ್ಲ. ಅದು ಆ್ಯಕ್ಚುಲಿ ಎಲ್ಲರೂ ಹೇಳ್ತಾ ಇರ್ತಾರೆ, ಗಂಡು ಮಗನಿಗೆ ಎಲ್ಲ ಬಿಟ್ಕೊಡ್ತಾಳೆ, ಗಂಡು ಮಗು ಅಡುಗೆ ಮಾಡ್ತಾನೆ ಅಂತ. ಸೊ ಈಸ್ ಮೈ ಟೇಕ್ ಕೇರ್, ನನ್ನನ್ನು ಕೇರ್ ಮಾಡಬೇಕಾಗಿರೋದು ಅವನೇ. ಸೊ ಅಕಸ್ಮಾತಾಗಿ ನನಗೆ ಹುಷಾರಿಲ್ದಂಗೆ ಆದಾಗ, ಇಲ್ಲಾಂದರೆ ಹೆಚ್ಚು ಕಮ್ಮಿ ಆದಾಗ, ಸೊ ಹಿ ಶುಡ್ ನೋ ಏನು ಮಾಡಬೇಕು, ಏನು ಬೇಕು. ಯಾಕಂದರೆ ತಂಗಿನೂ ಅವ್ನು ನೋಡ್ಕೊಳ್ಬೇಕಲ್ವ. ಸೊ ಯಾವ ಥರ ಇರಬೇಕು, ಏನು ಇರ್ತ ಅಂತ ಪ್ರತಿಯೊಂದು ಅವನಿಗೆ ಗೊತ್ತಿರಬೇಕು. ಯಾವತ್ತೂ ಅಷ್ಟೇ ಗಂಡು ಮಕ್ಕಳು ಡಿಪೆಂಡ್ ಆಗಿರಬಾರ್ದು. ಶುಡ್ ಬಿ ಇಂಡಿಪೆಂಡೆಂಟ್. ಎಲ್ಲರ ಮೇಲೂ ಪ್ರತಿ ಸಲನೂ ಅಮ್ಮ ಮಾಡಿರ್ತಾರೆ, ಅಮ್ಮ ತಿನ್ನಿಸ್ತಾರೆ, ಅಮ್ಮ ಕೊಡ್ತಾರೆ ಅಂತ ಕಾಯ್ದಿರ ಅವ್ರಿಗೆ ಇಂಡಿಪೆಂಡೆಂಟ್ ಆಗಿರಬೇಕು. ಆ ಒಂದು ಥಾಟಲ್ಲೇ ಅವನು ಬೆಳೀತಾ ಇದ್ದಾನೆ. ಸೊ ಯಾವತ್ತೂ ನನ್ನ ಮೇಲೆ ಡಿಪೆಂಡ್ ಆಗಿರಲ್ಲ. ಆ್ಯಕ್ಚುಲಿ ನಾನು ಅವನ ಮೇಲೆ ಡಿಪೆಂಡ್ ಆಗಿರ್ತೀನಿ. ಅವ್ನು ನನ್ನ ಆ ಥರ ಎಲ್ಲ ಏನೂ ಡಿಪೆಂಡ್ ಆಗಿರಲ್ಲ. ಅವನಿಗೆ ಏನಾದರೂ ಬೇಕು ಅಂತಂದರೆ ಅವನೇ ಮಾಡಿಕೊಂಡು ತಿಂತಾನೆ, ನನಗೂ ಮಾಡಿರ್ತಾನೆ, ಇಲ್ಲಾಂದರೆ ಹೇಳ್ತಾನೆ. ಬಟ್ ನಾನ್ ವೆಜ್ ಅವ್ನು ಮಾಡೋಕ್ಕಿಲ್ಲ, ಮಾಡಿದ್ರೂ ಅವನಿಗೆ ನಾನು ಮಾಡೋದು ಮಾತ್ರ ಇಷ್ಟ ಆಗುತ್ತೆ. ವೆಜ್ಜಲ್ಲೆಲ್ಲ ಅವನೇ ಮಾಡ್ತಾನೆ. ಇದನ್ನು ಹಿಂಗೆ ಹೇಳ್ತಾರೆ, ಏನು ಅಮ್ಮನ ಗುಲಾಮ, ಅಮ್ಮನ ಮಾತು ಕೇಳ್ತಾನೆ, ಹಂಗೆ ಹಿಂಗೆ ಅಂತ. ಆ ಥರ ಎಲ್ಲ ಏನೂ ಇಲ್ಲ. ಜಸ್ಟ್ ಹಿ ವಾಂಟ್ ಟು ಪ್ರಿಪೇರ್. ಪ್ರತಿಯೊಂದು ಹೆಜ್ಜೆಯಲ್ಲೂ ಯಾವಾಗೋ ಒಬ್ಬರು ಗೈಡ್ ಮಾಡ್ತಾ ಇರಬಾರ್ದು. ಹಿ ಶುಡ್ ನೋ ಆಲ್ವೇಸ್ ನನಗೇನು ಬೇಕು ಏನು ಬೇಡ ಅಂತ. ಸೊ ಆ ಥರ ನಾನು ಅವನ್ನ ಪ್ರಿಪೇರ್ ಮಾಡಿದ್ದೀನಿ. ಎವ್ರಿಥಿಂಗ್ ಎಲ್ಲನೂ ಅವ್ನು ಕುಕ್ ಮಾಡ್ತಾನೆ. ವೆಜ್ಜು, ನಾನ್ ವೆಜ್ಜು, ಸ್ನ್ಯಾಕ್ಸು ಪ್ರತಿಯೊಂದು ಅವ್ನು ಕುಕ್ ಮಾಡ್ತಾನೆ. ಸೊ ಅದರಲ್ಲಿ ಅವನ್ನ ಅಪ್ರಿಷಿಯೇಟ್ ಮಾಡ್ತೀನಿ ನಾನು. ಮತ್ತು ಎಲ್ಲ ಮನೆಯೆಲ್ಲ ಕ್ಲೀನ್ ಆಯಿತು, ಮನೆ ಒರೆಸ್ಕೊಂಬಂದೆ. ಅವನು ಅದೇ ಟೈಮ್ಗೆ ಎದ್ದು ಏನೋ ವರ್ಕ್ಶೀಟ್ಸ್ ಎಲ್ಲ ಇತ್ತು ಅಂತ ಬರ್ಕೊತಾ ಇದ್ದ. ಮಗಳು ಇನ್ನೂ ಹೊರಗಡೆಗೆ ಬಂದಿಲ್ಲ, ಅವಳು ಇನ್ನೂ ರೂಮಲ್ಲೇ ಇದ್ಲು. ಸೊ ಹಾಗಾಗಿ ಅವಳದು ಸ್ವಲ್ಪ ಗಲಾಟೆಗೆ ಕಮ್ಮಿ. ಆ್ಯಕ್ಚುಲಿ ನನ್ನ ಬ್ಯಾಗಲ್ಲಿ ಟೀಚಿಂಗ್ ಆಬ್ಜೆಕ್ಟ್ಸ್ಗಿಂತ ನನ್ನ ಕಾಲೇಜ್ ಆಬ್ಜೆಕ್ಟ್ಸ್ ಅದು ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ಎತ್ತಿಕ್ಕೆ ಬಿಡೋಣ ಅಂತ. ಇವಾಗೇನೋ ಮಗಳು ಬಂದು ಒಂದು ಸೀಕ್ರೆಟಾಗಿ ಒಂದು ಮ್ಯಾಟರ್ ಹೇಳ್ತಿದ್ಲು. ಆ್ಯಕ್ಚುಲಿ ಅವಳಿಗೆ ಹೊಟ್ಟೆ ನೋವ್ತಿತ್ತು ಅಂತ ಹೇಳಿದ್ಲು. ನಂದೇ ಏನಾಗಲ್ಲ ಹೋಗು ಅಂತ ಅಂದ್ಬಿಟ್ಟು. ಸೊ ಅವಳು ಆಯಿತು ಅಂತ ಅಂದ್ಬಿಟ್ಟು ಹೊರಟೋದ್ಲು. ಅವಳೇನೋ ಬರ್ಕೊಳೋದಿತ್ತು ಅಂತ ಹೋದ್ಲು. ಇವಾಗೆಲ್ಲ ಬ್ಯಾಗಲ್ಲಿರೋದು ಕ್ವಶನ್ ಬ್ಯಾಂಕ್ ಬುಕ್ಕು, ಟೆಕ್ಸ್ಟ್ ಬುಕ್ಸು ಎಲ್ಲ ಆಚೆ ಹಾಕ್ಬಿಟ್ಟು ವರ್ಕ್ ಡನ್ ಬರಿಬೇಕಾಗಿತ್ತು. ನೆನ್ನೆದು ವರ್ಕ್ ಡನ್ ಬರೆದಿರಲಿಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಬರೆದಿಕ್ತಾ ಇದ್ದೆ. ಅಷ್ಟೊತ್ತಿಗೆ ಮೊಬೈಲಲ್ಲಿ ಆ್ಯಕ್ಚುಲಿ ನಾನು ಮರ್ತೋಗಿದ್ದೆ. ನಾನು ಮೆಸೇಜ್ ಮಾಡಬೇಕಾಗಿತ್ತು ನಮ್ಮ ಸ್ಕೂಲ್ಗೆ, ಈ ಥರ ನಾನು ಬರೋದಿಲ್ಲ ಇವತ್ತು, ನನಗೆ ಎಕ್ಸಾಮ್ ಇದೆ ಅಂತ. ಸೊ ಅದು ಮರ್ತೋದೆ ಅಂತ ಅಂದ್ಬಿಟ್ಟು ಮೆಸೇಜ್ ಇಡ್ತಾಯಿದ್ದೆ. ಆ್ಯಕ್ಚುಲಿ ಇನ್ಫಾರ್ಮ್ ಮಾಡಬೇಕು, ಯಾಕಂದರೆ ನಂದು ಯಾವ ಪೀರಿಯಡ್ಸ್ ಇರುತ್ತೋ
ಅದಕ್ಕೆ ಟೀಚರ್ಸ್ನ ಸಬ್ಸ್ಟಿಟ್ಯೂಟಾಗಿ ತೊಗೊತಾರಲ್ವ, ಸೊ ಅದನ್ನು ನಾವು ಇನ್ಫಾರ್ಮ್ ಮಾಡಬೇಕು ಆ್ಯಸ್ ಎ ಟೀಚರ್ಸ್ ಆಗಿ. ಸೊ ಅದನ್ನು ಮುಗಿಸ್ತಾ ಇದ್ದೆ. ನನ್ನ ಮಗಳಿಗೆ ಇನ್ನೊಂದು ಏನು ಅಂತಂದರೆ, ನನ್ನ ಹತ್ರ ಯಾವುದೇ ಪೆನ್ನುಗಳಿದ್ರೂ ಅದನ್ನು ಎತ್ಕೊಂಡು ಯೂಸ್ ಮಾಡ್ಕೊಂಬಿಡ್ತಾಳೆ. ನನಗೆ ರೆಡ್ ಪೆನ್ಸ್ ಎಲ್ಲನೂ ಇದೆ, ಬಟ್ ಬ್ಲೂ ಪೆನ್ಸ್ ಯಾವುದೂ ಇಡೋದಿಲ್ಲ ಅವಳು, ಎಲ್ಲನೂ ಎತ್ಕೊತಾಳೆ. ಅದು ಒಂಥರ ಕಳ್ಳ ಬೆಕ್ಕಿದ್ದಂಗೆ ನಮ್ಮ ಮನೇಲಿ. ನನ್ನ ಪೌಚಲ್ಲಿ ಏನಿಲ್ಲ ಅಂತ ಅಂದರೆ ಅದು ಅವಳು ಎತ್ಕೊಂಡಿದ್ದಾಳೆ ಅನ್ನೋ ಥಾಟ್ ನನಗೆ ಬಂದುಬಿಡುತ್ತೆ ಮೈಂಡಲ್ಲಿ. ಸೊ ಹಾಗಾಗಿ ಬ್ಲೂ ಪೆನ್ನ ಎತ್ಕೊಂಡಿದ್ದು, ಅದೇನೇ ಬೈತಾ ಇದ್ದೆ, ಪೆನ್ಸ್ ಇಡಲ್ಲ, ನನಗೆ ಎಕ್ಸಾಮಿಗೆ ಪೆನ್ ಬೇಕು, ನೀನು ನೋಡಿದ್ರೆ ಪೆನ್ನೇ ಇಡೋದಿಲ್ಲ, ಹಂಗೆ ಹಿಂಗೆ ಅಂತ ಬೈತಾ ಇದ್ದೆ. ಸೊ ಅವಳು ಕುಣ್ಕೊಂಡು ಹೋಗ್ತಿದ್ಲು, ನಾನು ಎತ್ಕೊಂಡಿಲ್ಲ ಹಾಗೆ ಹೀಗೆ ಅಂತ. ಸೊ ಈ ಥರ ಇರುತ್ತೆ ಒಂದು ಎಕ್ಸಾಮ್ ಅಟೆಂಡ್ ಮಾಡಿ ಆ್ಯಸ್ ಎ ಸ್ಟೂಡೆಂಟ್ಸ್, ಆ್ಯಸ್ ಎ ಮದರ್, ಆ್ಯಸ್ ಎ ಟೀಚರ್. ನನ್ನ ಡೈಲಿ ಲೈಫು, ನನ್ನ ಡೈಲಿ ರೂಟೀನ್. ಆ್ಯಕ್ಚುಲಿ ಇನ್ನೂ ಮಾಡಬೇಕು ವಿಡಿಯೋಸು. ನಾನು ಇದ್ರ ಬಗ್ಗೆ ಇನ್ನೂ ಅಷ್ಟಾಗಿ ಕೆಲವೊಂದು ನಾನು ಇನ್ನೂ ತಿಳ್ಕೊಳೋದು ತುಂಬ ಇದೆ. ನನಗೂ ಅಷ್ಟಾಗಿ ಎಡಿಟಿಂಗ್ ವರ್ಕಲ್ಲಿ ನಾನು ಇನ್ನೂ ತುಂಬ ಇನ್ವಾಲ್ವ್ ಆಗಬೇಕು. ಹಾಗಾಗಿ ತುಂಬ ದಿನದಿಂದ ಅಂದ್ಕೊತಿದ್ದೆ ಡೈಲಿ ವ್ಲಾಗ್ ಮಾಡೋಣ ಅಂತ. ಆ್ಯಕ್ಚುಲಿ ಮಗ ಪುಳಿಯೋಗರೆ ಮಾಡಬೇಕು ಅಂತ ಇದ್ದ, ಪುಳಿಯೋಗರೆ ಮಾಡ್ತಿದ್ದ. ನಾನು ಸರಿ ಆಯಿತು, ಎಲ್ಲ ಕೆಲಸ ಎಲ್ಲ ಆಯ್ತಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಓದ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದು ಕೂತ್ಕೊಂಡೆ ಓದ್ಕೊಳೋದಕ್ಕೆ. ಬಟ್ ಏನು ಓದ್ಕೊತೀವಿಲ್ಲ, ಫಸ್ಟಿಂದ ಓದೋದಿಲ್ಲ. ಎಕ್ಸಾಮ್ಸ್ ಟೈಮಲ್ಲಿ ನಾಳೆ ಎಕ್ಸಾಮ್ ಅಂದಾಗ ಏನು ಓದ್ಕೊಂಡಿರ್ತೀವೋ ಅದನ್ನೇ ನಾವು ಹೋಗಿ ಬರೆದ್ಬಿಟ್ಟು ಬರ್ತೀವಿ. ಮತ್ತು ಇನ್ನೊಂದೇನು ಅಂತಂದರೆ, ಲಾ ನೋಡೋರ ಕಣ್ಣಿಗೆ ಕೇಳೋ ಕಿವಿಗಳಿಗೆ ಲಾ ಅನ್ನೋದು ತುಂಬ ಈಸಿ ಪದ. ಆದರೆ ಅದನ್ನು ಓದಿ ಅದನ್ನು ಅರ್ಥ ಮಾಡಿಕೊಂಡು ನಾವಲ್ಲಿ ಎಕ್ಸಾಮ್ ಬರೆಯೋದಿದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ ಆ್ಯಕ್ಚುಲಿ. ಸೊ ಅದನ್ನು ನಾನು ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಲಾ ಎತ್ಕೊಂಡೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಥಾಟ್ ಆ್ಯಕ್ಚುಲಿ ನನಗೆ ಇದ್ದಿದ್ದು ಇಂಟೆನ್ಷನ್ ಟೀಚರ್ ಆಗಲೇಬೇಕು ಅಂತ. ಅದನ್ನು ನಾನು ಪ್ರೊಫೆಷ್ನಲಾಗಿ ಮಾಡ್ತಾಯಿದ್ದೀನಿ. ಬಟ್ ಗೊತ್ತಿಲ್ಲ, ಒಂದು ಕೋಪದ ನಿರ್ಧಾರ ಅಂತ ಅಂತಾರಲ್ಲ, ಹಾಗೆ ಆ ಕೋಪದ ನಿರ್ಧಾರದಲ್ಲಿ ಇಲ್ಲ, ನಾನು ಲಾ ಮಾಡಬೇಕು ಅಂತ ಮಾಡಿದೆ. ಅಷ್ಟೊಂದು ನನ್ನ ಮಗಳು ಬಂದು ಏನೋ ಎಕ್ಸ್ಪ್ಲೇನ್ ಮಾಡ್ತಿದ್ದಾಳೆ, ಅದು ಇದು ನಮ್ಮ ಮ್ಯಾಮ್ ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ. ಸೊ ಪ್ರತಿಯೊಂದೂ ಆ್ಯಸ್ ಎ ಪೇರೆಂಟಾಗಿ ನಾನು ಒಂದು ಹೇಳಬೇಕು ಅಂದರೆ, ಮಕ್ಕಳು ಪ್ರತಿಯೊಂದೂ ತಂದೆ ತಾಯಿ ಹತ್ರ ಹೇಳ್ಕೊಬೇಕು. ಅವಾಗೇ ಅವರು ತಪ್ಪದಾರಿ ಹಿಡ್ದಾಗೂ ಅವರು ನಮ್ಮ ಹತ್ರ ಶೇರ್ ಮಾಡಿದ್ದಾರೆ ಅನ್ನೋ ಒಂದು ಇದಿರುತ್ತೆ. ಅದನ್ನು ನಾವು ಗೈಡ್ ಮಾಡ್ಕೊಬೋದು. ಯಾವಾಗ ನಾವು ತಾಯಿ ತುಂಬ ಸ್ಟ್ರಿಕ್ಟಾಗಿದ್ದು ನಾವು ಮಕ್ಕಳು ನಮ್ಮ ಹತ್ರ ಮಾತಾಡೋದಕ್ಕೂ ಭಯಪಡೋ ಥರ ಇದ್ದಾಗೆ ಮಕ್ಕಳು ತಪ್ಪದಾರಿ ಹಿಡಿತಾರೆ. ಸೊ ನನಗದೇನೋ ಗೊತ್ತಿಲ್ಲ, ನನ್ನ ಮಕ್ಕಳಿಗೆ ತಾಯಿ ಅನ್ನೋದಕ್ಕಿಂತ ಒಂದೊಳ್ಳೆ ಫ್ರೆಂಡಾಗಿ ಅವ್ರ ಜೊತೆ ಇದ್ದೋಗ್ಬಿಟ್ಟಿದ್ದೀನಿ. ಅವರು ಅದೇ ಥರನೇ ಟ್ರೀಟ್ ಮಾಡ್ತಾರೆ. ನಮ್ಮ ಅಮ್ಮ ಥರ ಅಂತೂ ಅವರು ಟ್ರೀಟ್ ಮಾಡಲ್ಲ. ಆ್ಯಕ್ಚುಲಿ ಅವ್ರನ್ನ ಒಂದು ಫ್ರೆಂಡಾಗೆ ನೋಡ್ತಾರೆ. ಪ್ರತಿಯೊಂದೂ ಸ್ಕೂಲಲ್ಲಿ ಏನು ನಡೆದ್ರು ಏನೇ ಆಯಿತು ಅಂತಂದರು ಅದನ್ನು ಶೇರ್ ಮಾಡ್ಕೊತಾ ಇರ್ತಾರೆ. ಸೊ ಕ್ವಶನ್ ಪೇಪರ್ಗಳು, ಆನ್ಸರ್ ಪೇಪರ್ಗಳು ನೋಡ್ತಾ ಇದ್ದರೆ ನನಗೆ ತಲೆ ಎಲ್ಲ ತಿರುಗ್ತಿದೆ. ಏನು ಓದಬೇಕು, ಏನು ಬಿಡಬೇಕು, ಇನ್ನೊಂದು ಸೆಕ್ಷನ್ಸ್ ಯಾವುದೂ ನಮ್ಮ ತಲೆಯಲ್ಲಿ ಇರೋದಿಲ್ಲ. ಅಮೈಂಡ್ಮೆಂಟ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಕೆಲವೊಂದು ಆ್ಯಕ್ಟ್ಸ್ ಏನು ಬರುತ್ತೆ ಅದು ಕೂಡ ಯಾವ ಇಯರು ಆ್ಯಕ್ಟರ್ ನೆನಪಿದ್ರೂ ಯಾವ ಇಯರ್ ಅನ್ನೋದು ನೆನಪಿರೋದಿಲ್ಲ. ಮತ್ತು ಕೇಸ್ ಲಾಸ್ ಅಂತೂ ಸತ್ಯವಾಗ್ಲೂ ನೆನಪಿರೋದಿಲ್ಲ. ಇಲಿಸ್ಟ್ರೇಷನ್ಸ್ ಬಂದರೆ ಒಂದು ಹೋಯ್ತು, ಕೇಸ್ ಲಾಸ್ ಅಂತೂ ಯಾವುದೂ ನೆನಪಿರೋದಿಲ್ಲ. ಸೊ ನೋಡ್ಕೊತಿದ್ದೆ, ಒಂದು ಗ್ಲ್ಯಾನ್ಸ್ ಆಗ್ತಿದೆ, ಎಷ್ಟು ಓದಿದರೆ ಅಷ್ಟೇ ಸಾಕು, ಸುಮ್ಮನೆ ಲಾಸ್ಟ್ ಮೂಮೆಂಟಲ್ಲಿ ಸುಮ್ಮನೆ ತಲೆ ತುಂಬಿಸ್ಕೊಳ್ಬಾರ್ದು ಅಂತ. ಆ್ಯಕ್ಚುಲಿ ಟೈಮ್ ಬೇರೆ ಆಗಿತ್ತು, ನಮಗೆ ಎಕ್ಸಾಮ್ ಇದ್ದಿದ್ದು 9:30 to 12:30. ಸೊ ಹಾಗಾಗಿ ಟೈಮ್ ಬೇರೆ ಆಗಿತ್ತು ಅಂದ್ಬಿಟ್ಟು ಹೊರಡೋಕ್ಕೆ ಎಲ್ಲ ರೆಡಿ ಆಗ್ತಿದ್ದೆ. ಆ್ಯಕ್ಚುಲಿ ನೀರು ಕೂಡ ಕಾದಿತ್ತು. ಸೊ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಸ್ನಾನಕ್ಕೆಲ್ಲ ನೀರು ಕಾಯಿಸಿದೆ. ಅಷ್ಟೊತ್ತಿಗೆ ಕಾಲ್ ಬಂತು. ಆ್ಯಕ್ಚುಲಿ ಆ ಕಾಲು ನನ್ನ ತಮ್ಮಂದು. ಅವನು ಕಾಲ್ ಮಾಡಿದ್ದ, ರೆಡಿ ಆಗ್ತಿದ್ದೀರಾ, ಎಷ್ಟೊತ್ತಿಗೆ ಬರ್ತೀರಾ, ಬೇಗ ಬನ್ನಿ ಅಂತ. ಸರಿ ಆಯಿತು ಬರ್ತಾ ಇದ್ದೀರಪ್ಪ ಅಂತ ಅಂದೆ. ಅದೆಲ್ಲ ಮುಗಿಸ್ಕೊಂಡು ಕಾಲೇಜ್ಗೆ ಹೊರಡೋ ಟೈಮ್ಗೆ, ಆ್ಯಕ್ಚುಲಿ ಕಾಲೇಜ್ಗೆ 9:30 ಇರೋ ಎಕ್ಸಾಮ್ಗೆ 8:50 ಇರಬೇಕಾಗಿತ್ತಂತೆ. ನನಗದು ಗೊತ್ತಿರಲಿಲ್ಲ. ನಾನು ಎಕ್ಸಾಕ್ಟ್ ಟೈಮ್ಗೆ ಹೋಗಿದ್ದೆ, ಆ ಥರ ಎಲ್ಲ ಏನು ಪ್ರಾಬ್ಲಮ್ ಇರಲಿಲ್ಲ. ಎಕ್ಸಾಮು ಈಸಿಯಾಗೇ ಇತ್ತು, ಅಟೆಂಡ್ ಮಾಡಿದ್ದೀವಿ. ಬಟ್ ಮಾರ್ಕ್ಸ್ ಕೊಡೋದು ಬಿಡೋದು KSLವ್ರಿಗೆ ಬಿಟ್ಟಿದ್ದು. ಯಾಕಂತಂದರೆ ಏನೇ ಬರೆದ್ರೂ ಕೆಲವೊಂದು ಸಲ ಮಾರ್ಕ್ಸ್ ಬರೋದಿಲ್ಲ, ಕರೆಕ್ಷನ್ಸ್ ಮಾಡೋರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು. ಸೊ ಅದು ನಮ್ಮನೆ ನಾಯಿ,
ಅದು ಎಲ್ಲೇ ಮ್ಯಾಟ್ ಹಾಕಿದ್ರು ಅದನ್ನು ನೀಟಾಗಿ ಹೇಳ್ಕೊಂಬಂದು ಕೂತ್ಕೊಳೋದು, ಅದೊಂದು ಕಲ್ತ್ಬಿಟ್ಟಿದೆ ಆ್ಯಕ್ಚುಲಿ. ಅದೊಂಥರ ಕ್ಯೂಟಿ ಪೈ ಥರ ಅದು ಎಷ್ಟು ತರಲೆ ಮಾಡುತ್ತೆ ಅಂತಂದರೆ ಅಷ್ಟು. ಅದನ್ನು ಒಂದು ದಿನ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಕ್ಚುಲಿ ಅದು ಮಾಡಬೇಕು, ಇನ್ನೂ ಮಾಡಿಲ್ಲ. ಸೊ ಎಲ್ಲಾದರೂ ವಿಡಿಯೋದಲ್ಲಿ ಮಿಸ್ಟೇಕ್ ಆಗಿದ್ದರೆ, ಇಲ್ಲಾಂದರೆ ಏನಾದರೂ ತಪ್ಪಾಗಿದ್ದರೆ, ಎಡಿಟಿಂಗ್ ಪ್ರೊಸೆಸ್ಸಲ್ಲಾಗಲಿ, ಇಲ್ಲ ನಾನು ಮಾತಾಡೋ ರೀತಿಯಲ್ಲಾಗಲಿ ಏನಾದರೂ ತಪ್ಪಾಗಿದೆ, ದಯವಿಟ್ಟು ಐ ಎಕ್ಸ್ಟ್ರೀಮ್ಲಿ ಸಾರಿ. ಯಾಕಂದರೆ ವಿಡಿಯೋ ಎಡಿಟಿಂಗ್ ಮಾಡ್ತೀನಿ, ಬಟ್ ನನ್ನೊಂದು ಲೈಫದು ವಿಡಿಯೋಸನ್ನ ನಾನು ಯಾವತ್ತೂ ಶೇರ್ ಮಾಡಿಲ್ಲ. ಮತ್ತು ಕ್ಯಾಮ್ರಾ ಮುಂದೆನೂ ನಾನು ಯಾವತ್ತೂ ಬರೋದಕ್ಕೆ ನಾನು ಮಾಡಿಲ್ಲ. ಪ್ರತಿಯೊಂದು ನನ್ನ ಚಾನಲ್ಸಲ್ಲೂ ಇರೋ ವಿಡಿಯೋಸಲ್ಲೆಲ್ಲ ನಾನು ವರ್ಕ್ ಮಾಡಿದ್ದೀನಿ. ನಾನು ಕ್ಯಾಮ್ರಾ ಹಿಂದೆ ಇದ್ದೇ ನಾನು ವರ್ಕ್ ಮಾಡಿರೋದು. ಬಟ್ ಪ್ರತಿಯೊಬ್ಬರು ಕೇಳಿದ್ದಾರೆ, ನನ್ನ ಫ್ರೆಂಡ್ಸ್ ಆಗಲಿ, ನನ್ನ ಸ್ಟೂಡೆಂಟ್ಸ್ ಆಗಲಿ, ನನ್ನ ಕೊಲೀಗ್ಸ್ ಆಗಲಿ ಕೇಳಿದ್ದಾರೆ, ಯಾಕೇನು ಅಪ್ಲೋಡ್ ಮಾಡ್ತಾಯಿಲ್ಲ, ಡೈಲಿ ಲೈಫ್ದು ಅಪ್ಲೋಡ್ ಮಾಡು, ವ್ಲಾಗ್ ಮಾಡು ಅಂತ. ತುಂಬ ಫ್ರೆಂಡ್ಸ್ ಎಲ್ಲ ಅದನ್ನೇ ಹೇಳ್ತಾ ಇರ್ತಾರೆ, ವ್ಲಾಗ್ ಮಾಡಬೇಕು, ವ್ಲಾಗ್ ಮಾಡು ಅಂತ. ಹಾಗಾಗಿ ಒಂದು ಧೈರ್ಯ ಮಾಡಿದ್ದೀನಿ. ಇದು ಎಷ್ಟಕ್ಕೆ ಮಟ್ಟಕ್ಕೆ ಬರುತ್ತೆ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಎಲ್ಲ ಆ ದೇವ್ರಿಗೆ ಬಿಟ್ಟಿದ್ದೀನಿ, ಆ ದೇವ್ರು ನೋಡ್ಕೊಳ್ಳಿ ಅಂತ. ಸೊ ಹೀಗೆ ದಿನ ಕಳೀತಾನೆ ಇರುತ್ತೆ. ಏನೇ ಮಾಡಿದ್ರು ಡೈಲಿ ಹಿಂಗೆ ನಡೀತಾ ಇರುತ್ತೆ. ಸೊ ಆ್ಯಕ್ಚುಲಿ ಪೂಜೆ ಆಯಿತು. ನಾನು ಟಿಫನ್ ತಿನ್ನೋದಿಲ್ಲ. ಆ್ಯಕ್ಚುಲಿ ನಾನು ಹೇಳಿದ್ದೀನಿ, ನಾನು ಎಕ್ಸಾಮ್ಗೆ ಹೋಗೋ ಟೈಮಲ್ಲಿ ಟಿಫನ್ ತಿನ್ನೋದಿಲ್ಲ ಅಂತ. ಹಾಗಾಗಿ ನಂಗೆ ಟಿಫನ್ ಬೇಡ ಅಂತ ಹೇಳಿದ್ದೆ. ಕಾಲೇಜ್ಗೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಕಾಲೇಜ್ಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ದೆ. ಆಮೇಲೆ ಅಂದ್ಕೊಂಬೇಡಿ ತುಂಬ ಮೇಕಪ್ ಮಾಡ್ಕೊತಾಳೆ ಅಂತ. ಆ್ಯಕ್ಚುಲಿ ಏನೂ ಅಪ್ಲೈ ಮಾಡಲ್ಲ ನಾನು. ಒಂದು ಸಿರಮ್ ಮತ್ತು ಫೇರ್ ಆ್ಯಂಡ್ ಲವ್ಲಿ ಅಷ್ಟೇ ಅಪ್ಲೈ ಮಾಡ್ತೀನಿ. ಕಾಜಲು, ಲಿಪ್ಸ್ಟಿಕ್, ದಿಸ್ ಈಸ್ ದ ಬ್ಯೂಟಿ ತೋರಿಸೋದು ನಾನು ಅಷ್ಟೇ. ನಾನಿನ್ನು ಯಾವ ಥರ ಫೌಂಡೇಶನ್ಸ್ ಆಗಲಿ ಇನ್ನೇನೂ ಯೂಸ್ ಮಾಡೋದಿಲ್ಲ. ಅದು ನನಗೆ ಬರೋದು ಇಲ್ಲ, ನಾನು ಹಾಕ್ಕೊಳೋದು ಇಲ್ಲ. ಸೊ ನಂದು ಮೇಕಪ್ ಅಷ್ಟೇ. ಅಂತಾರೆ, ಅಯ್ಯೋ ಹಂಗೆ ಮೇಕಪ್ ಹಾಕ್ತಾಳೆ, ಹಿಂಗೆ ಮೇಕಪ್ ಹಾಕ್ತಾಳೆ, ಲಿಪ್ಸ್ಟಿಕ್ ಇರೋದಿಲ್ಲ, ಲಿಪ್ಸ್ಟಿಕ್ ಹಾಕಿಕೊಂಡೇ ಇರ್ತಾಳೆ ಅಂತ. ಆ್ಯಕ್ಚುಲಿ ಇದು ಲಿಪ್ಸ್ಟಿಕ್ ಸೀಕ್ರೆಟ್ ಏನಂದರೆ, ಲಿಪ್ಸ್ಟಿಕ್ ಇದ್ದರೆ ನನ್ನ ಮುಖ ಚೆನ್ನಾಗೇ ಇರೋದಿಲ್ಲ ನೋಡೋದಕ್ಕೆ. ಆ ಒಂದು ಕಾರಣಕ್ಕೆ ಲಿಪ್ಸ್ಟಿಕ್ ಹಾಕ್ಕೊತೀನಿ. ಅದು ಬಿಟ್ಟು ಅದರ್ ದೆನ್ ಎವ್ರಿಥಿಂಗ್ ವಿಲ್ ಬಿ ಫೈನ್. ಸೊ ಹೇರ್ ತುಂಬ ನನಗೆ ಆ್ಯಕ್ಚುಲಿ ತಲೆ ಭಾರ ಬರುತ್ತೆ. ತಲೆ ವೆಟ್ಟಿದೆ ಅಂತಂದರೆ, ಹೇರ್ಸ್ ವೆಟ್ಟಿದೆ ಅಂತಂದರೆ ತಲೆ ಭಾರ ಬರುತ್ತೆ. ಅದಕ್ಕೆ ಹೇರ್ ಡ್ರೈಯರಲ್ಲಿ ಸ್ವಲ್ಪ ಒಂದು 2-3 ಮಿನಿಟ್ಸ್ ಹೇರೆಲ್ಲ ಡ್ರೈ ಮಾಡ್ಕೊತಿದ್ದೆ. ಆಮೇಲೆ ನೋಡಿದ್ರೆ ಟೈಮ್ ಆಗೋಗಿತ್ತು. ಓಕೆ ಫೈನ್, ಲೇಟಾಗಿ ಹೋಗುತ್ತೆ, ಮತ್ತು ನಾನು ಹೋಗಬೇಕು, ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಬಿಟ್ಟು ಹೊರಡೋದಕ್ಕೆಲ್ಲ ರೆಡಿ ಆದೆ. ಆದಷ್ಟು ಡೈಲಿ ವ್ಲಾಗ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಸ್ಕೂಲ್ದು ವ್ಲಾಗ್ ಇನ್ನೂ ನಾನೇನು ಮಾಡಿಲ್ಲ, ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಬಟ್ ಇಲ್ಲಿ ತುಂಬ ಎಂಡ್ ಆಫ್ ದ ಅಕಾಡೆಮಿಕ್ ಇಯರಲ್ಲಿದ್ದೀವಿ ನಾವು. ಆದ್ದರಿಂದ ಮಕ್ಕಳಿಗೆ ರಿವಿಷನ್ಸ್ ಹೋಗಬೇಕು, ಇನ್ನೂ ಯಾವುದಾದ್ರೂ ಬ್ಯಾಲೆನ್ಸ್ ಲೆಸನ್ಸ್ ಏನಾದರೂ ಇದ್ದರೆ ಅದನ್ನು ಕಂಪ್ಲೀಟ್ ಮಾಡಬೇಕು. ಹಾಗಾಗಿ ಸ್ಕೂಲ್ ವ್ಲಾಗ್ ಮಾಡೋದಕ್ಕಾಗಿಲ್ಲ. ಸೊ ಅಪ್ಕಮಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಲೆಟ್ ಮೀ ಸಿ. ಸೊ ಇವಾಗ ಹೊರಡೋದಕ್ಕೆ ತಯಾರಿ ಆಗಿದೆ. ಕಾಲೇಜ್ ಹತ್ರ ಬಂದಿದ್ದೀನಿ. ಕಾಲೇಜ್ ಹತ್ರ ಬರೋಷ್ಟರೊಳಗೆ ದೇವಸ್ಥಾನ ಆಯಿತು. ಓಕೆ, ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೊಂದು ನಮಸ್ಕಾರ ಹಾಕೋಣ ಅಂತ ಹೋದೆ. ಆಲ್ರೆಡಿ ಅಲ್ಲಿ ಅವಾಗ ತಾನೇ ಪಾಪ ಆಂಟಿ ಒರೆಸಿದ್ರು. ನಾನು ಬೇರೆ ಎಲ್ಲ ತುಳ್ಕೊಂಡು ಬಂದುಬಿಟ್ಟಿದ್ದೆ. ಸೊ ಮಂಗಳಾರತಿ ತೊಗೊಂಡು ಹಣೆಗೆ ಬೊಟ್ಟಿಟ್ಕೊಂಡು ಹೊರಟೆ. ಟೈಮ್ ಆಗೋಗಿದೆ, ಜಾಸ್ತಿ ಹೊತ್ತಿರೋದಕ್ಕಾಗಲ್ಲ ದೇವಸ್ಥಾನದಲ್ಲಿ ಅಂತ ಹೊರಟೆ. ಹೋಗೋಷ್ಟೊಳಗೆ ಲಿಫ್ಟಲ್ಲಿ ಹೋಗೋಣ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಸ್ಟೂಡೆಂಟ್ಸ್ಗೆ ಲಿಫ್ಟ್ ಇಲ್ವಂತೆ. ಅದಕ್ಕೆ ಸರಿ, ಅದು ಬೇರೆ 5th ಫ್ಲೋರ್, ಟೈಮ್ ಬೇರೆ ಆಗೋಗಿದೆ. ಅವ್ರು ನೋಡಿದ್ರೆ ನಾನು ಲಿಫ್ಟ್ ಆಫ್ ಮಾಡ್ತೀನಿ ಅಂತಂದರು. ಸರಿ ಆಯಿತು, ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಬಂದೆ. ಸೊ ಎಲ್ಲರೂ ಎಕ್ಸಾಮ್ ಹಾಲ್ಗೆ ಹೋಗೋದಕ್ಕೆಲ್ಲ ರೆಡಿ ಆಗ್ತಾಯಿದ್ರು. ನಾನು ಎಲ್ಲ ಬ್ಯಾಗ್ಸ್ ಎಲ್ಲ ಇಟ್ಟೆ. ಇದು ಬಂದು ಆ್ಯಕ್ಚುಲಿ ಎಕ್ಸಾಮ್ ಮುಗಿದ್ಮೇಲೆ ಎಲ್ಲ ಬಂದು ಕೂತ್ಕೊಂಡು ಡಿಸ್ಕಸ್ ಮಾಡ್ತಾಯಿದ್ವಿ, ಹೇಗೆ ಬರೆದ್ವಿ ಏನು ಅಂತ. ಯಾಕಂದರೆ ಸ್ಕ್ವಾಡ್ ಇವತ್ತು ತುಂಬ ಸ್ಟ್ರಿಕ್ಟಾಗಿತ್ತು. ಸ್ಕ್ವಾಡ್ ಬಂದಿದ್ದರು, ತುಂಬ ಸ್ಟ್ರಿಕ್ಟಾಗಿತ್ತು. ಹೀಗಾಗಿ ಈ ಥರ ನಡೀತಾ ಇದೆ. ಈ ನನ್ನ ಮಗನ ನಂಬರ್ ಎಕ್ಸಾಮಲ್ಲಿ
ಯೂಟ್ಯೂಬ್ ಎಲ್ಲ ಹಾಕ್ಬಿಟ್ಟೆ ಆಮೇಲೆ ಯಾರು ಇರೋದು ಏ ಡಬಲ್ ಕ್ಯಾಮ್ರಾ ನಡಿ ಹೆಂಗ ಬರ್ದೆ ಎಕ್ಸಾಮು ಹೋಗು ಹೋಗು ಕೇಸ್ ಎಲ್ಲ ಬಚ್ಕೊಂತಾನೆ ಹೋಗು ನಮ್ಮ ಫ್ರೆಂಡಿಗೆ ಕಾಲೇಜಿಗೂ ಎಲ್ಲ ಕ್ಲಾಸ್ ಎಲ್ಲ ಮುಗೀತು. ಅಲ್ಲಿ ನೋಡಿದ್ರೆ ನನ್ನ ತಮ್ಮ ಡಿಸ್ಕಸ್ ಮಾಡ್ಕೊಂಡು ನಿಂತಿದ್ದ ಎಕ್ಸಾಮ್ ಹೆಂಗೆ ಬರೆದಿದ್ದ, ಏನು ಎತ್ತ, ಎಷ್ಟು ಬರೆದಿದ್ದ ಅಂತ. ಅದಕ್ಕೆ ಹೋಗಿ ಕೇಳೋಣ ಅವನು ಎಷ್ಟು ಬರೆದಿದ್ದಾನೆ ಅಂತ ಕೇಳೋಣ ಅಂತ ಹೋಗ್ತಿದ್ದೆ. ಅವನು ನೋಡಿದ್ರೆ ಅಕ್ಕ ಸಾಕು ವಿಡಿಯೋ ಮಾಡಿದ್ವಿ ಸ್ಟಾಪ್ ಮಾಡಿ ಅಂತಿದ್ವಿ. ನಮಸ್ಕಾರ ಹೇಗೆ ಬರೋದ್ರಿ ಸರ್? 40 ಪೇಜ್ ಇಲ್ಲೆಲ್ಲ ಮುಗಿಸ್ಕೊಂಡು ಆಕ್ಚುಲಿ ಹೋಗಬೇಕು, ಹೊಸಕೋಟೆಗೆ ರಿಟರ್ನ್ ಆಗಬೇಕು ಅಂತ ಅಂದ್ಬಿಟ್ಟು ಹೊರಟೆ. ಅಲ್ಲಿ ನೋಡಿದ್ರೆ ನನ್ನ ಫ್ರೆಂಡು ನನಗೋಸ್ಕರ ವೆಯ್ಟ್ ಮಾಡ್ತಿದ್ಲು ಸ್ಕೂಲಿಂದ ಮುಗಿಸ್ಕೊಂಡು ಬಂದು ಹೊರಡೋದಕ್ಕೆ. ಸರಿ ಹೊರಡೋಣ ನಡಿಯೇ ಅಂತಂದರೆ ಅವಳು ಇಲ್ಲ ನನಗೆ ಟಯರ್ಡ್ ಆಗ್ತಿದೆ, ನಂಗೊಂದು ಜ್ಯೂಸ್ ಕುಡಿದ್ಬಿಟ್ಟು ಹೋಗೋಣ ಇರು ಅಂತ. ಓಕೆ ನಮ್ಮ ಅದು ಅಂತ ಅಂದ್ಬಿಟ್ಟು ಎಲ್ಲ ಮಾಡ್ಕೊಂಡು ಬಂದ್ವಿ. ನೋಡಿದ್ರೆ ನಮ್ಮ ಜ್ಯೂಸ್ ರೆಡಿ ಆಗಿತ್ತು. ಸರಿ ಅಂದ್ಬಿಟ್ಟು ನಡಿಯಮ್ಮ ಕುಡಿದ್ಬಿಟ್ಟು ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡಿ ಹೋಗೋಣ ಅಂತ. ಬಟ್ ಅವಳೇನು ಅಂದ್ಕೊಂಡಿದ್ಲು ಅಂದರೆ ಲೇಟಾಗಿ ಹೋಗುತ್ತೆ ದೇವಸ್ಥಾನಕ್ಕೆ ಹೋಗೋದು ಅಂತ. ನಾನು ಹೇಳಿದೆ ಇಲ್ಲ ಇಲ್ಲ ನಾವು ಹೋಗ್ಬೋದು ಅಂದ್ಬಿಟ್ಟು ಅಂದೆ. ಸರಿ ಆಯಿತು ಅಂದ್ಬಿಟ್ಟು ಅವಳು ನೋಡಿದ್ರೆ ಸೆಲ್ಫಿ ಇದೆ ಅಂದರೆ ನಾನು ನೋಡಿದ್ರೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ. ಸರಿ ಇದಾಗಿ ಕೆಲವೊಂದು ಸೆಲ್ಫೀಸ್ ಹಿಡ್ಕೊಂಡು ಅವ್ರ ಜೊತೆ ವಿಡಿಯೋಸ್ ಮಾಡಿಕೊಂಡು ಜ್ಯೂಸ್ ಮುಗಿಸ್ಕೊಂಡು ಹೊರಟ್ವಿ. ಹೊರಡೋ ಟೈಮಲ್ಲಿ ಮೊಬೈಲ್ ಕೊಟ್ಬಿಟ್ಟು ಎತ್ತದೆ ಗಾಡಿನ. ಅಲ್ಲಿಂದ ಹೋಗಿದ್ದು ಉಪ್ಪಾರಲ್ಲಿ ಕಾಟೇರಮ್ಮನ ದೇವಸ್ಥಾನಕ್ಕೆ. ಸೊ ಈ ದೇವಸ್ಥಾನ ನಂಗೊಂಥರ ತವ್ರ ಮನೆ ಥರ. ಇದು ಈ ತಾಯಿನ ಒಂಥರ ನನಗೆ ಒಂದು ಸೆಂಟಿಮೆಂಟ್. ಈ ದೇವಸ್ಥಾನ ನನಗೆ ಕಷ್ಟದ ಟೈಮಲ್ಲಿ ಎಲ್ಲರೂ ಕೈ ಬಿಟ್ಟಾಗೂ ಈ ತಾಯಿ ನನ್ನ ಕೈ ಬಿಟ್ಟಿಲ್ಲ. ಸೊ ನನಗೇನೇ ಬೇಜಾರಾಗಲಿ ಇಲ್ಲ ಖುಷಿ ಆಗಲಿ ಇಲ್ಲ ಏನೋ ಒಂಥರ ಲೋನ್ಲಿನೆಸ್ ಫೀಲ್ ಆದಾಗ ನನಗೆ ಈ ದೇವಸ್ಥಾನಕ್ಕೆ ಬಂದು ಆ ತಾಯಿ ದರ್ಶನ ಮಾಡ್ಕೊಂಡು ಹೋದಾಗ ನನಗೊಂಥರ ಸಮಾಧಾನ. ಸೊ ಹಾಗಾಗಿ ಹೇಗೂ ಆನ್ ದ ವೇ ಹೋಗ್ತಾ ಇದ್ವಲ್ಲ, ಹಂಗೆ ಒಂದು ತಾಯಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಹೋಗೋಣ ಅಂತ ಬಂದ್ವಿ. ನೋಡಿದ್ರೆ ನನ್ನ ಫ್ರೆಂಡ್ ನಾನು ನಿನ್ನೆ ತಾನೇ ಬಂದೆ ಕಣೆ ಮತ್ತೆ ಕರ್ಕೊಂಬಂದಿದ್ಯಾ ಅಂತ ಇದ್ಲು. ನಡಿ ಆಯಿತು ಅಂತ ಅನ್ನೋಷ್ಟು ಮಂಗಳಾರತಿ ಕೊಟ್ಟು ಮಂಗಳಾರತಿ ತೊಗೊಂಡು ಅಮ್ಮನಿಗೆ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಹೊರಡೋಣ ಅಂತ ಹೊರಟ್ವಿ. ಸೊ ಇದು ಬಂದು ಈ ದೇವ್ರನ್ನ ಅಮಾವಾಸ್ಯೆಗೆ ಹೊರಗಡೆ ಪಲ್ಲಕ್ಕಿನ ಎತ್ಕೊಂಡ್ಬರ್ತಾರೆ. ಮುಗಿಸ್ಕೊಂಡು ಅಲ್ಲಿಂದ ಕಗ್ಲಳ್ಳಿಗೆ ಹೊರಟ್ವಿ. ಅಲ್ಲಿ ನೋಡಿದ್ರೆ ಜನ ಏನು ಅಷ್ಟೊಂದು ಇರಲಿಲ್ಲ. ಸೊ ತುಂಬ ಜನ ಅಂತ ಏನೂ ಇರಲಿಲ್ಲ. ಓಕೆ ಫೈನ್, ಬೇಗನೆ ದರ್ಶನನೂ ಆಯಿತು. ಸೊ ಫಸ್ಟು ಇಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಆಮೇಲೆ ಶನಿಮಾತ್ಮನ ದೇವಸ್ಥಾನ ದರ್ಶನ ಆಗುತ್ತೆ. ಸೊ ಇದು ಆ್ಯಕ್ಚುಲಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇದು ಇರಲಿಲ್ಲ. ಇದು ರೀಸೆಂಟಾಗಿ ಕಟ್ಟಿರೋ ದೇವಸ್ಥಾನ. ಫಸ್ಟೆಲ್ಲ ಬರೀ ಡೈರೆಕ್ಟು ಶನಿಮಾತ್ಮ ಸ್ವಾಮಿ ದರ್ಶನ ಇತ್ತು. ಇವಾಗ ಇಲ್ಲಿ ಬಂದು ತಾಯಿ ದರ್ಶನ ಮಾಡಿಕೊಂಡು ಆಮೇಲೆ ಹೋಗಿ ಶನಿಮಾತ್ಮ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಆಂಜನೇಯನ ದರ್ಶನ ಮುಗಿಸ್ಕೊಂಡು ಪ್ರಸಾದಕ್ಕೆ ಹೋಗ್ತೀವಿ. ಸಡನ್ನಾಗಿ ಏನಪ್ಪ ನಾನು ತುಂಬ ದಿನದಿಂದ ಅಂದ್ಕೊತಿದ್ದೆ ಹೋಗಬೇಕು ಅಂತ. ಬಟ್ ಹೋಗೋದಕ್ಕಾಗಿಲ್ಲ ಅಂತ ಹಾಗೆ ಇದ್ದೋದೆ. ಸೊ ಹೇಗೂ ಇವಳು ಹೋಗ್ತಿದ್ಲಲ್ಲ, ಸರಿ ಆಯಿತು ಅಂತ. ಆ್ಯಕ್ಚುಲಿ ಅವಳು ಗಾಡಿ ಓಡಿಸೋದಕ್ಕೆ ಆಗ್ತಾ ಇರಲಿಲ್ಲ. ಅವಳಿಗೆ ಕಾಲು ಏಟಾಗಿತ್ತು ಮತ್ತು ಶೋಲ್ಡರ್ಸ್ ಪೇಯ್ನ್ ಇತ್ತು ಅವಳಿಗೆ ಮನೆಗೆ. ಹಾಗಾಗಿ ಸರಿ ಆಯಿತು ನಾನೇ ಕರ್ಕೊಂಡ್ಬಂದು. ಜೊತೆಲಿ ಯಾರನ್ನ ಇದ್ದರೆ ಆರಾಮಾಗಿ ಹೋಗ್ಬೋದು. ಹಾಗಾಗಿ ಸರಿ ಬಂದು ನೋಡಿದ್ರೆ ಇದು ಸ್ಕಿಪ್ಪಿಂಗ್ ಪಾಯಿಂಟು ದೇವಸ್ಥಾನದಲ್ಲಿ. ಅಲ್ಲಿ ನೋಡಿದ್ರೆ ಜಸ್ಟ್ ಮಿಸ್ ಆಗಲಿ ಅದೇ ಕೆಲಸ ಬರೋ ಮೂಮೆಂಟಲ್ಲಿ ಅದು ಸ್ಕಿಡ್ಡಲ್ಲಿ ಬಂದು ಬಿದ್ದಿಲ್ಲ, ಜಸ್ಟ್ ಲೈಟ್ ಸ್ಪೀಡ್ ಆಯಿತು ಅವ್ರಿಗೆ ಅಷ್ಟೇ. ಪ್ರಾಬ್ಲಮ್ ಆಗಿಲ್ಲ. ಸೊ ಅಲ್ಲಿಂದ ಒಳಗಡೆ ಬಂದು ಆ್ಯಕ್ಚುಲಿ ಇದು ಫಸ್ಟ್ ದರ್ಶನ ಸುಬ್ರಹ್ಮಣ್ಯ ಮತ್ತು ಗಣೇಶ. ನೆಕ್ಸ್ಟ್ ಬಂದು ಶನಿಮಾತ್ಮ ಸ್ವಾಮಿ ದರ್ಶನ ಆಗುತ್ತೆ. ಅದನ್ನು ಮುಗಿಸ್ಕೊಂಡ್ಮೇಲೆ ವೆಂಕಟೇಶ್ವರ ಮತ್ತು ಲಕ್ಷ್ಮೀ ದರ್ಶನ ಆಗುತ್ತೆ. ಅಲ್ಲಿಂದ ನೆಕ್ಸ್ಟ್ ದರ್ಶನ ಬಂದು ಶಿವನ ದರ್ಶನ ಆಗುತ್ತೆ. ಆಮೇಲೆ ಪಾರ್ವತಿ ದರ್ಶನ ಆಗುತ್ತೆ. ಇದನ್ನು ಮುಗಿಸ್ಕೊಂಡ್ಮೇಲೆ ನವಗ್ರಹ ದರ್ಶನ ಇರುತ್ತೆ. ಸೊ ನವಗ್ರಹ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟು ನಮ್ಮ ಬಾಸ್ ನಾನು ನಂಬಿರೋ ದೇವರು ಆಂಜನೇಯನ ದರ್ಶನ ಆಗುತ್ತೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಕುತ್ಕೊಂಡು ದೇವಸ್ಥಾನದಲ್ಲಿ ಇದು ಆಚೆ ಕಡೆ ದೇವಸ್ಥಾನದಿಂದ ಹೊರಗಡೆ ಬಂದಾಗ ಭಜನೆ ಮಾಡ್ತಾರೆ, ಹರಿಕಥೆ ಮಾಡ್ತಾ ಇರ್ತಾರೆ.
ನನಗೆ ಅರ್ಥ ಆಗೋದಿಲ್ಲ, ಅದು ಕೇಳಕ್ಕಂತ ಯಾರು ಚೆಂದ ಆಗುತ್ತೆ. ಅದನ್ನು ಮುಗಿಸ್ಕೊಂಡು ಪ್ರಸಾದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಪ್ರಸಾದ ಬಂದು ಪೊಂಗಲ್ ಮತ್ತು ಅನ್ನ ಸಾಂಬಾರು ಕೊಡ್ತಾರೆ. ಹಾಗೆ ಹೆಂಗೂ ಅವಳು ಹೊಟ್ಟೆ ಹಚ್ಕೊಂಡಿದ್ಲು, ನಾನು ಹೊಟ್ಟೆ ಹಚ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು ಹೋದ್ವಿ. ಹೋಗಿ ಪೊಂಗಲ್ ಈಸ್ಕೊಂಡು ಹಾಗೆ ಅವಳು ನಡಿಯಮ್ಮ ಹೋಗೋಣ ಊಟ ಮಾಡಿಕೊಂಡು ಅಂತ ಅಂದ್ಲು. ಸರಿ ನಡಿ ಅಂತ ಹೊರಟ್ವಿ. ನೋಡಿದ್ರೆ ಏನೂ ಜನ ಇರಲಿಲ್ಲ, ಖಾಲಿಯಾಗಿತ್ತು. ಮುಗಿಸ್ಕೊಂಡು ಆಮೇಲೆ 4 ಸೆಲ್ಫಿ ಹೇಳ್ಕೊಂಡು ಬಂದ್ವಿ. ಇನ್ನೊಂದು ಮೆಮೊರೀಸು ಇನ್ನೊಂದು ಏನಂತಂದರೆ ಜಾನ್ವರಿ ನ್ಯೂ ಇಯರ್ ಇವ್ರ ಜೊತೆ ಸೆಲೆಬ್ರೇಟ್ ಮಾಡ್ತೀನಿ. ಜಾನ್ವರಿ ಮಂತ್ ಇವ್ರ ಜೊತೆ ಮಾಡ್ತೀನಿ. ಇಯರ್ ಎಂಡು ಮಂತ್ ಎಂಡು ಇವಳೇ ಆಗೋಗಿದ್ದಾಳೆ. ಸೊ ಹಂಗೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಒಂದು ರೌಂಡು ಏನೋ ಮಾರ್ಕೆಟಿಂಗ್ ಮಾಡ್ತಾರಲ್ವಾ, ಸೊ ವೀಕೆಂಡ್ ಮಾರ್ಕೆಟಿಂಗ್ ಥರ. ಹಾಗಾಗಿ ಹೋದ್ವಿ ನೋಡೋಣ ಅಂತ. ಪರ್ಚೇಸ್ ಮಾಡಿದ್ದೇನೂ ಇಲ್ಲ, ಜಸ್ಟ್ ಒಂದು ಗ್ಲ್ಯಾನ್ಸ್ ಹಾಕ್ಕೊಂಡು ಬಂದ್ವಿ ಏನೇನಿದೆ ಏನೇನು ಅಂತ. ಎಲ್ಲ ನೋಡಿದ್ವಿ, ನೋಡ್ಕೊಂಡು ಟೈಮ್ ಪಾಸ್ ಮಾಡಬೇಕಲ್ವಾ, ಅದಕ್ಕೆ ನೋಡ್ಕೊಂಡು ಬಂದ್ವಿ. ಅವಳು ನೋಡಿದ್ರೆ ಜ್ಯೂಸ್ ಕುಡಿಯೋಣವಾ ಅಂದ್ಲು. ಜ್ಯೂಸ್ ಆಲ್ರೆಡಿ ಕುಡ್ದಿದ್ದೀವಿ ನಡಿಯೇ ಅಂತ ಅಂದೆ. ಜೋಳ ತಿನ್ನೋಣ ಅಂತ ಜೋಳ ಹುಡುಕ್ತಾ ಇದ್ವಿ. ಆ್ಯಕ್ಚುಲಿ ಜೋಳ ಅವ್ರ ಮನೆಗೆ ಬೇಕು ಅಂದಿದ್ದೆ, ಹಾಗಾಗಿ ತೊಗೊಳೋಣ ಅಂತ ಅಂದರೆ ಅಲ್ಲಿ 50 ರೂಪಾಯಿಗೆ ಅವಳು 100 ರುಪೀಸ್ ತಗೋ ಅಂತ ಅಂದೆ. ಆಮೇಲೆ ನನಗೂ ಮತ್ತು ಅವಳಿಗೆ ಜೋಳ ತಗೊಂಡು ತಿನ್ನೋಣ ಅಂತ. ಸೊ ಇದೆಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ರೆಡಿ ಆದ್ವಿ. ಅದಾದಮೇಲೆ ಮನೆ ಕಡೆ ದಾರಿ ಮಾಡ್ಕೊಂಡು ಬಂದ್ವಿ. ಸೊ ಬರಬೇಕಾದ್ರೆ ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಮಾಡ್ಕೊತಾ ಇದ್ಲು. ಬಟ್ ಕೆಲವೊಂದು ಕಡೆ ರೋಡ್ಗಳು ಸರಿ ಇರೋದಿಲ್ವಲ್ಲ, ಅದೊಂದು ಕಾರಣಕ್ಕೆ ಸಾಕಪ್ಪ ಅಂತ ಬಂದ್ವಿ ಹೊಸಕೋಟೆಗೆ. ಅಲ್ಲಿಂದ ಹೊಸಕೋಟೆಗೆ ಬರೋಷ್ಟರೊಳಗೆ ಫುಲ್ ಟ್ರಾಫಿಕ್ ಜಾಮ್ ಆಗೋಗಿದೆ. ನಮ್ಮ ಕರ್ಮ ಅಂತ ಅಂದ್ಕೊಂಡು ನನಗೆ ಬೇರೆ ನಿದ್ದೆ ಬರ್ತಿದೆ. ನಿದ್ದೆ ಮಾಡಿಬಿಡ್ತೀನಿ, ಆ ರೇಂಜಿಗೆ ಇರುತ್ತೆ ನನಗೆ. ಅವಳು ಡ್ರಾಪ್ ಮಾಡಿಬಿಟ್ಟು ಹೋಗಿ ಮನೆಗೆ ಮಲಗೋಣ ಅನ್ನೋ ರೇಂಜಲ್ಲಿತ್ತು. ಓಕೆ ಅಂತ ಅಂದ್ಬಿಟ್ಟು ಹಂಗೂ ಹಿಂಗೂ ಗಾಡಿಗೆ ಜಾಗ ಮಾಡಿಕೊಂಡು ಬಂದು ನಮ್ಮ ಮೇಡಮ್ನ ಬಸ್ ಸ್ಟಾಪ್ ಕಡೆ ಕೂರಿಸಿದೆ ಗಾಡಿನ. ಅವ್ರನ್ನ ಬಸ್ ಹತ್ತಿಸ್ಬಿಟ್ಟು ಹೋಗೋಣ ಅಂತ. ಸೊ ಹಾಗಾಗಿ ಅಲ್ಲೆಲ್ಲೂ ಮತ್ತು ಇನ್ನೊಂದೇನಂದರೆ ಹೊಸಕೋಟೆ ಹತ್ರ ಅಲ್ಲಿ ನಿಲ್ಲಿಸೋದಿಲ್ಲ ಅಂದ್ಬಿಟ್ಟು ಅವಳಿಂದ ಹತ್ತೀನಿ ನಾನು. ಸೊ ಅವ್ರಿಗೊಂದು ಸೆಂಡ್ ಆಫ್ ಕೊಟ್ಬಿಟ್ಟು ಬಾಯ್ ಡಿಯರ್ ಅಂದ್ಬಿಟ್ಟು ಮನೆಗೆ ಬಂದೆ. ಮನೆಗೆ ಬರೋಷ್ಟೊತ್ತು ನನ್ನ ಮಕ್ಕಳು ಅವ್ರ ಅಜ್ಜಿ ಮನೆಗೆ ಹೋಗಿದ್ದರು. ಹಾಗಾಗಿ ಮನೆ ಬಾಗಿಲು ಯಾರೂ ಇರಲಿಲ್ಲ ಮನೆಯಲ್ಲಿ. ನಾನೇ ಬಾಗಿಲು ಓಪನ್ ಮಾಡೋಷ್ಟೊಳಗೆ ಕಮಾನ್ ಅಂತ ಅಂದ್ಬಿಟ್ಟು ನಮ್ಮ ಬ್ರೌನಿ ವೆಲ್ಕಮ್ ಮಾಡಿದ್ಲು. ಸೊ ಇವಳೊಂದು ಹ್ಯಾಬಿಟ್ ಏನು ಅಂತ ಅಂದರೆ, ನಾನು ಬಂದಿದ್ದ ತಕ್ಷಣ ನಾನು ತೊಡೆ ಮೇಲೆ ಕೂತ್ಕೊಂಡ್ಬಿಟ್ರೆ ಅವಳಿಗೆ ಸಮಾಧಾನ, ಇಲ್ಲ ಅಂತಂದರೆ ಅವಳು ಏನೋ ಕಳ್ಕೊಂಡದ್ದು ಫೀಲ್ ಬರುತ್ತೆ ಅವಳಿಗೆ. ಸೊ ಹಾಗಾಗಿ ಅವಳಿಗೆ ಆ ಥರ ಮಸಾಜ್ ಮಾಡ್ತಾಯಿದ್ರೆ ಅವಳಿಗೆ ಇದು ಮಾಡ್ತಾ ಇರ್ತಾಳೆ, ಅವಳಿಗೆ ಖುಷಿಯಾಗುತ್ತೆ. ಸೊ ಮಾಡಲ್ಲ ಹೋಗು ಅಂತ ಅಂದರೆ ಬಂದು ರಿಕ್ವೆಸ್ಟ್ ಮಾಡ್ಕೊಳೋ ಥರ ಮಾಡ್ಕೊತಾ ಇದ್ಲು. ಸರಿ ಆಯಿತು ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಅವಳ ಜೊತೆ ಮಸಾಜ್ ಮಾಡಿಕೊಂಡು ಅವಳನ್ನ ಸ್ಕೂಲ್ ಮಾಡಿಬಿಟ್ಟು ನನಗೂ ಆಗ್ತಾಯಿರಲಿಲ್ಲ ನಿದ್ದೆ ಕಂಟ್ರೋಲ್ ಮಾಡೋಣ ಅಂತ. ಸೊ ಹಾಗಾಗಿ ಎಲ್ಲ ನನ್ನ ಮಕ್ಕಳು ಸ್ಕೂಲಿಂದ ಬಂದು ಬುಕ್ಸು ಬ್ಯಾಗೆಲ್ಲ ಅಲ್ಲಲ್ಲೇ ಹಾಕ್ಬಿಟ್ಟು ಹೋಗಿದ್ರು. ಮತ್ತು ಸರಿ ಎತ್ತಿಟ್ಬಿಟ್ಟು ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಬುಕ್ಸ್ ಎಲ್ಲ ಎತ್ತಿಟ್ಟು ಅವ್ರ ಬ್ಯಾಗ್ಸು ಅವ್ರ ಐ ಡಿ ಕಾರ್ಡ್ಸ್ ಎಲ್ಲ ಎತ್ತಿಟ್ಬಿಡೋಣ ಅಂತ ಎತ್ತಿಟ್ಬಿಟ್ಟು ಮಲ್ಕೊಬೇಕು. ಆ್ಯಕ್ಚುಲಿ ದಿಸ್ ವಿಲ್ ಬಿ ಮೈ ರೋಟೀನ್ ಇಷ್ಟೇ. ಇನ್ನೊಂದು ಏನಪ್ಪ ಅಂದರೆ ಟ್ಯೂಷನ್ ಮಕ್ಕಳು ಇಲ್ಲ ಇವತ್ತು. ಸೊ ನೆಕ್ಸ್ಟ್ ಟ್ಯೂಷನ್ ಮಕ್ಕಳು ನೆಕ್ಸ್ಟು ಅಂದರೆ ಡೈಲಿ ವ್ಲಾಗಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿಗೆ ನನ್ನ ಡೈಲಿ ರೂಟೀನ್ ಲೈಫ್ ಮುಗೀತು. ಇದಾದಮೇಲೆ ಮಲ್ಕೊಂಡಿದ್ದೀನಿ ಅಂದರೆ ಎಷ್ಟೊತ್ತಿಗೆ ಎದ್ದೊಳ್ತೀನಿ ಅಂದರೆ ಲೇಟಾಗಿ ಎದ್ದು ಊಟ ಮಾಡಿ ಮತ್ತೆ ಮಲ್ಕೊಳ್ಬೇಕು ಅಂತ ರೆಡಿ ಆದೆ. ಸೊ ಅದನ್ನು ಹಾಕಬೇಕು ಅಂತ ಏನು ಅನಿಸಿಲ್ಲ. ನೆಕ್ಸ್ಟು ಅಪ್ಕಮಿಂಗ್ ವೀಡಿಯೋಸಲ್ಲಿ ಇನ್ನೂ ಏನಾದರೂ ದ ಡೇ ಹೇಗೆ ನಡೀತಾ ಇರುತ್ತೆ ಸ್ಕೂಲ್ ವ್ಲಾಗ್ಸು ಅದೆಲ್ಲನೂ ಹಾಕ್ತಾಯಿರ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.